ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ ನಾನು ರಿಂಗ್ ಬೀಡ್ಸ್ ಮತ್ತು ಈ ಥರ ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಈ ರೀತಿ ಯಾವುದಾದ್ರೂ ರೌಂಡ್ ಬೀಡ್ಸ್ನ ತೊಗೋಬೋದು. ಸೇಮ್ ಸೈಜಲ್ಲಿ ಈ ರೀತಿ ರಿಂಗ್ ಒಳಗಡೆ ಈ ರೀತಿ ಸ್ವಲ್ಪ ಗ್ಯಾಪ್ ಬರೋ ಥರ ನೋಡಿಕೊಂಡು ತೊಗೊಳ್ಳಿ. ಯಾವುದಾದ್ರೂ ರೌಂಡ್ ಬೀಡ್ಸ್ನ ತೊಗೋಬೋದು. ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ಗೆ ನಾನು ಆಲ್ರೆಡಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಸೇಮ್ ಹೋಲಲ್ಲೇ ನಾವು ಇವಾಗ ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ, ಲಾಕ್ ಮಾಡ್ಕೊಂಡ್ವಲ್ಲ, ಅದೇ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಪಕ್ಕಕ್ಕೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕನೇ ನಾನು ಕಂಬ ತಗೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕನೇ ನಾನು ಕಂಬ ತಗೋತಾ ಇದ್ದೀನಿ. ಇದೇ ಥರ 8 ಕಂಬ ತಗೊಳ್ಳಿ. ಫಸ್ಟ್ ನಾವು 7 ಕೂಡ ಹಾಕ್ಬೋದು, ಯಾಕಂದರೆ ಸ್ಟಾರ್ಟಿಂಗಲ್ಲಿ 2 ಚೈನ್ ತೊಗೊಂಡಿದ್ದೀವಿ, ಹಾಗಾಗಿ 7 ಕೂಡ ಹಾಕ್ಬೋದು. ಸ್ಟಾರ್ಟಿಂಗ್ ಅಷ್ಟೇ. ಏಳು ಕಂಬ ಆಗಿದೆ. ಎಂಟು ಕಂಬ ತಗೊಂಡಿದ್ದೀನಿ ನೋಡಿ. 2 ಚೈನ್ ಆದಮೇಲೆ 1 2 3 4 5 6 7 8 8 ಕಂಬ ತೊಗೊಂಡಿದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ 7 ಕೂಡ ತೊಗೋಬೋದು. ಇವಾಗ ರಿಂಗ್ ಬೀಡ್ಸ್ ಮತ್ತು ಈ ಥರ ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ 2 ಬೀಡ್ಸ್ನು ಈ ರೀತಿ ನೀಡಲ್ ಒಳಗೆ ಆ್ಯಡ್ ಮಾಡಿಕೊಂಡು ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಥ್ರೆಡ್ ಒಳಗೆ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬನ ತೊಗೋಬೇಕು. ಈ ರೀತಿ ನೋಡಿ, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬ ತಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ. ಇದೇ ಥರ 8 ಕಂಬ ತಗೋಬೇಕು. 1 2 3 4 5 6 7 8
8 ಕಂಬ ತೊಗೊಂಡಿದ್ದೀನಿ. 8 ಕಂಬ ಆದಮೇಲೆ ರಿಂಗ್ ಬೀಡ್ಸ್ ಮತ್ತು ರೋಸ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ 8 ಕಂಬ ತೊಗೊಂಡಿದ್ದೀನಿ. ಇವಾಗ 8 ಕಂಬ ಆದಮೇಲೆ 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬ ತಗೋಬೇಕು. ಎಂಟು ಕಂಬ ತಗೊಳ್ಳಿ. ಇದೇ ಥರನೇ 8 ಕಂಬ ಆಗಿದೆ. 8 ಕಂಬ ಆದಮೇಲೆ 3 ಚೈನ್ ತೊಗೊಂಡಿದ್ವಿ, ಇಲ್ಲಿಗೆ ಕುಚ್ಚು ಬರುತ್ತೆ. ಕುಚ್ಚಿಗೆ 3 ಚೈನ್ ತೊಗೊಂಡ್ಮೇಲೆ ಮತ್ತೆ ನಾನು 8 ಕಂಬ ತೊಗೊಂಡಿದ್ದೀನಿ. ಇವಾಗ ನಾವು ಈ ಥರ ಬೀಡ್ಸ್ನ ತೊಗೋಬೇಕು. ರಿಂಗ್ ಬೀಡ್ಸ್ ಮತ್ತು ರೋಸ್ ಬೀಡ್ಸ್ನ ತೊಗೋತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಮಾತ್ರ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿ 8 ಕಂಬ ತಗೊಳ್ಳಿ. ಇಲ್ಲಿ ತೊಗೊಂಡ್ವಲ್ಲ ಅದೇ ರೀತಿನ 8 ಕಂಬ ತಗೋಬೇಕು. 8 ಕಂಬ ಆಗಿದೆ. ಇವಾಗ 3 ಚೈನು 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬ ತಗೋಬೇಕು. 8 ಕಂಬ 8 ಕಂಬ ಈ ರೀತಿ ತೊಗೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಸರಿ ಈ ರೀತಿ ಬೀಡ್ಸ್ ಬಂದರೆ ನೆಕ್ಸ್ಟ್ ಟೈಮು 3 ಚೈನ್ ಬರಬೇಕು. ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಷ್ಟೇ ನಾನು 2 ಚೈನ್ ತೊಗೊಂಡಿದ್ದೀನಿ. ಆಮೇಲೆ 8 ಕಂಬ ಬೀಡ್ಸ್ನ ಹಾಕಿ ಮತ್ತೆ 8 ಕಂಬ 3 ಚೈನು ಬೀಡ್ಸು 3 ಚೈನು ಬೀಡ್ಸ್ ಈ ರೀತಿ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 8 ಕಂಬ ಆದಮೇಲೆ 2 ಚೈನ್ ತೊಗೋತಾ ಇದ್ದೀನಿ. 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಫಸ್ಟ್ ಲೈನ್ ಬೇಸ್ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕುಚ್ಚಬೇಕಂದ್ರೆ ಇಲ್ಲಿ ನೀವು ಲಾಕ್ ಮಾಡಿದ ಮೇಲೆ 2 ಚೈನ್ ಬದಲು 5 ಚೈನ್ ತೊಗೊಂಡು ಒಂದು 3 ಚೈನ್ ಗ್ಯಾಪಿಗೆ ಇಷ್ಟು ಗ್ಯಾಪಿಗೆ ಬಿಟ್ಕೊಂಡು ಕಂಬ ತೊಗೋಬೇಕಾಗತ್ತೆ. ನಾನು ಎಂಡಿಂಗಲ್ಲಿ ಕೂಡ ಕುಚ್ಚು ಬರೋ ಥರ ಮಾಡ್ಕೊಂಡಿಲ್ಲ, ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ನೀವು ಬೇಕಂದರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಕುಚ್ಚು ಬರೋ ಥರ ಮಾಡ್ಕೋಬೋದು. ಎಂಡಿಂಗಲ್ಲಿ ನೀವು ಈ ಥರ 3 ಚೈನ್ ತೊಗೊಂಡು ಒಂದು ಕಂಬ ಹಾಕಿದರೆ ಕುಚ್ಚು ಹಾಕ್ಕೋಬೋದು. ಸ್ಟಾರ್ಟಿಂಗಲ್ಲಿ ನೀವು 2 ಚೈನ್ ತೊಗೊಂಡು 5 ಚೈನ್ ತೊಗೊಂಡು ಒಂದು ಕಂಬ ತೊಗೋಬೇಕು. 3 ಚೈನ್ ಗ್ಯಾಪಿಗೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಗ್ಯಾಪ್ ಬಿಟ್ಕೊಂಡು ಕಂಬ ತೊಗೊಳ್ಳಿ. ಇಷ್ಟು ಗ್ಯಾಪ್ ತೊಗೊಂಡು ಕಂಬ ತೊಗೋಬೋದು. 5 ಚೈನ್ ತೊಗೊಂಡು ಒಂದು ಕಂಬ ತೊಗೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಥ್ರೆಡ್ನ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಗಂಟು ಹಾಕೋತಾ ಇದ್ದೀನಿ. ಈ ರೀತಿ ಗಂಟು ಹಾಕಿದ ಮೇಲೆ ಇವಾಗ ಗಂಟು ಹಾಕ್ಕೊಂಡ್ವಲ್ಲ ಆ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ತಗೊಂಡು 1 2 3 4 4 ಚೈನ್ ತೊಗೊಂಡಿದ್ದೀನಿ. 4 ಚೈನ್ ತೊಗೊಂಡು ನೋಡಿ 1 2 3 4 5 5 ಕಂಬ ಆದಮೇಲೆ ನೆಕ್ಸ್ಟು ಇಲ್ಲಿ ಗ್ಯಾಪ್ ಬರುತ್ತಲ್ಲ ಈ ಗ್ಯಾಪಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು ನೆಕ್ಸ್ಟ್ ನಾನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರಿಂಗಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೋತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಒಂದು ಕಂಬ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಇದೇ ಥರ 13 ಕಂಬ ತಗೊಳ್ಳಿ.
ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಕಂಬ ತಗೋಬೇಕು. 4 ಕಂಬ ಆಯಿತು. 4 5 6 7 8 9 10 11 12 13 ಕಂಬ ತಗೊಂಡಿದ್ದೀನಿ. ಇವಾಗ 1 2 3 3 ಕಂಬ ಆದಮೇಲೆ ನೆಕ್ಸ್ಟು ಮೇಲ್ಗಡೆ ಗ್ಯಾಪ್ ಇರುತ್ತಲ್ಲ ಹೋಲ್ ಥರ, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶನ ತಗೋತಾ ಇದ್ದೀನಿ. ನೋಡಿ 1 2 3. ಇವಾಗ ಈ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲೂ ಕೂಡ ನಾವು 3 ಕಂಬ ಆದಮೇಲೆ ತೊಗೊಂಡಿದ್ದು. ಹಿಂಗೆ ನೋಡಿದರೆ 5 ಕಂಬ ಬರುತ್ತೆ, ಹಿಂಗೆ ನೋಡಿದರೆ ಅಕ್ಕಪಕ್ಕ ಆರ್ಚ್ನ ಅಕ್ಕಪಕ್ಕ 3 ಕಂಬ ಆದಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಬರಬೇಕು. ಇವಾಗ ಮತ್ತೆ ನಾವು 4 ಚೈನ್ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡು ನೆಕ್ಸ್ಟ್ ನಾವು ಈ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಹಿಂಗಾದರೂ ಹಾಕ್ಬೋದು, ಇಲ್ಲಾಂದರೆ ಪ್ರತಿಯೊಂದು ಕಂಬದ ಮಧ್ಯಾಹ್ನ ಒಂದೊಂದು ಸಿಂಗಲ್ ಕ್ರೋಶೆ ಕೂಡ ತಗೋತಾ ಕಂಟಿನ್ಯೂ ಕೂಡ ಮಾಡ್ಬೋದು. ಇವಾಗ ಒಂದು ಸಿಂಗಲ್ ಕ್ರೋಶೆ ಆಗಿದೆ. 2 3 3 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. 4 ಚೈನ್ ತೊಗೊಂಡು 3 ಚೈನ್ ಇದ್ದಲ್ಲಿ 3 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು 4 ಚೈನ್ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡು 1 2 3 4 5 5 ಕಂಬ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತಲ್ಲ ಈ ಮೇಲ್ಗಡೆ ಗ್ಯಾಪ್ ಹೋಲಲ್ಲಿ 5 ಕಂಬ ಆದಮೇಲೆ ಮೇಲ್ಗಡೆ ಹೋಲ್ ಥರ ಕಾಣಿಸುತ್ತಲ್ಲ, ನೆಕ್ಸ್ಟು ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶನ ತಗೋತಾ ಇದ್ದೀನಿ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ರಿಂಗಿಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಕಂಬ ತಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಇದೇ ಥರ 13 ಕಂಬ ತಗೊಳ್ಳಿ. 1 2 3 4 5 6 7 8 9 10 11 12 13 13 ಕಂಬ ತೊಗೊಂಡಿದ್ದೀನಿ. ಇವಾಗ 13 ಕಂಬ ಆದಮೇಲೆ ನೆಕ್ಸ್ಟು 1 2 3 3 ಕಂಬ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತೊಗೊಂಡು ನೆಕ್ಸ್ಟು 3 ಚೈನ್ ಇದ್ದಲ್ಲಿ ಸಿಂಗಲ್ ಕ್ರೋಶೆ ತೊಗೋಬೇಕು. 1 2 3 3 ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ತೊಗೋತಾ ಇದ್ದೀನಿ. 1 2 3 4 4 ಚೈನ್ ತೊಗೊಂಡು 1 2 3 4 5 5 ಕಂಬ ಆದಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ರಿಂಗಿಗೆ ಈ ರೀತಿ ಆರ್ಚ್ನ ತಗೋಬೇಕು. 13 ಕಂಬ ಬರುತ್ತೆ. ಇದೇ ರೀತಿ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. 13 ಕಂಬ ಆಗಿದೆ. ಇವಾಗ 3 ಕಂಬ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆನ ತಗೊಂಡು 4 ಚೈನ್ ತೊಗೋತಾ ಇದ್ದೀನಿ. 1 2 3 4 4 ಚೈನ್ ತೊಗೊಂಡು ಲಾಸ್ಟ್ ಕಂಬಕ್ಕೆ ಸಿಂಗಲ್ ಕ್ರೋಶೆ. ಈ ರೀತಿ ಲಾಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡು 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೂ ನಾನು ಮೇಲ್ಗಡೆ ಈ ಕಲರ್ ತೊಗೊಂಡಿದ್ವಲ್ಲ ಅದೇ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ದಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು 2 ಚೈನ್ಗೇನೆ ನಾನು ಒಂದು ಸಿಂಗಲ್ ಕ್ರೋಶನ ತಗೋತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ತೊಗೊಂಡಿದ್ವಿ, ಆ 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು
1 2 2 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಆರ್ಚ್ನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕಂಬ ಇರುತ್ತಲ್ಲ ಇಲ್ಲಿ ಗ್ಯಾಪಲ್ಲಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಇವಾಗ ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸರಿ ತಗೋಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಇವಾಗ 1 2 2 ಚೈನ್ ತೊಗೊಂಡು ಹಾಫ್ ಡಬಲ್ ಕ್ರೋಶ ಮತ್ತು ಇಲ್ಲಿ ಆರ್ಚ್ ಹಾಕೋಕ್ಕೂ ಮುಂಚೆ 4 ಚೈನ್ ತೊಗೊಂಡಿದ್ವಲ್ಲ ಆ ಎರಡರ ಮಧ್ಯೆ ನಾನು ಈ ರೀತಿ ನೋಡಿ ಎರಡರ ಮಧ್ಯೆ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ ಈ ರೀತಿ ನೆಕ್ಸ್ಟ್ ಗ್ಯಾಪಲ್ಲಿ ಹೋಲ್ ಥರ ಇರುತ್ತಲ್ಲ ಈ ಹೋಲಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸರಿ ಈ ರೀತಿ ತಗೋಬೇಕು. ಒಂದೇ ಸರಿ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಮತ್ತೆ 1 2 2 ಚೈನ್ ತಗೊಂಡು ಇವಾಗ ಈ ಎರಡು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಇವಾಗ ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ತಗೊಳ್ಳಿ. ಈ ರೀತಿ ತಗೊಂಡು 1 2 2 ಚೈನ್ ತಗೊಂಡು ಹಾಫ್ ಡಬಲ್ ಕ್ರೋಶೆಗೆ ನೋಡಿ ಈ ಎರಡು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ತಗೋತಾ ಇದ್ದೀನಿ. ಇದೇ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸರಿ ಈ ರೀತಿ ತಗೋಬೇಕು. ಇವಾಗ 1 2 2 ಚೈನ್ ತಗೊಂಡು ಈ ಎರಡು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ, ಈ ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಾಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಇದೇ ಥರ ಪ್ರತಿಯೊಂದು ಕಂಬದ ಗ್ಯಾಪಲ್ಲೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. 12 ಈ ರೀತಿ ಸ್ಟಿಚ್ನ ತೊಗೊಂಡಿದ್ದೀನಿ. 1 2 3 4 5 6 7 8 9 10 11 12 12 ಈ ರೀತಿ ಸ್ಟಿಚ್ ಆದ ನಂತರ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಈ 4 ಚೈನಿಗೆ ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. 1 2 2 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಈ 3 ಚೈನಿಗೂ 3 ಸಿಂಗಲ್ ಕ್ರೋಶೆ ತೊಗೊಳ್ಳೋಣ. 1 2 3 3 ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ ಬರುತ್ತೆ. 4 ಚೈನಿಗೆ 2 ಸಿಂಗಲ್ ಕ್ರೋಶೆ. 1 2 ಆರ್ಚ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 2 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಈ ರೀತಿ ಇಲ್ಲಿ 2 ಸಿಂಗಲ್ ಕ್ರೋಶೆ, ಇಲ್ಲಿ 2 ಸಿಂಗಲ್ ಕ್ರೋಶೆ. ನೆಕ್ಸ್ಟು ಇಲ್ಲಿಂದ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಆರ್ಚ್ ಮೇಲ್ಗಡೆ ಗ್ಯಾಪ್ ಇರುತ್ತೆ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸಾರಿ ಈ ರೀತಿ ತೊಗೋಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಇವಾಗ 1 2 2 ಚೈನ್ ತಗೊಂಡು ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಈ ರೀತಿ ಮಧ್ಯದಲ್ಲಿ ನೋಡಿ ಗ್ಯಾಪ್ ಇರುತ್ತಲ್ಲ ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪ್ ಮೇಲ್ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸರಿ ಈ ರೀತಿ ತಗೊಳ್ಳಿ. ನೆಕ್ಸ್ಟು 1 2 2 ಚೈನ್ ತಗೊಂಡು ಈ 2 ಹಾಫ್ ಡಬಲ್ ಕ್ರೋಶ ಮಧ್ಯ ಗ್ಯಾಪ್ ಇರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ಲು ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ 1
2 2 ಸಿಂಗಲ್ ಕ್ರೋಶೆನ ತಗೊಳ್ಳಿ. ನೆಕ್ಸ್ಟು ಈ 3 ಸಿಂಗಲ್ ಕ್ರೋಶೆಗೂ 1 2 3 3 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಬರುತ್ತೆ, ಅಲ್ಲಿಗೆ 1 2 2 ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು ಕಂಬದ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಫಸ್ಟ್ ಕಂಬದ ಮೇಲ್ಗಡೆ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೂ ಒಂದೇ ಸಾರಿ ಈ ರೀತಿ ತಗೋಬೇಕು. ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಇವಾಗ 1 2 2 ಚೈನ್ ತಗೊಂಡು ಈ ಹಾಫ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ 4 ಚೈನ್ ಇದ್ದಲ್ಲಿ 2 ಸಿಂಗಲ್ ಕ್ರೋಶೆ ತಗೊಳ್ಳಿ. 1 2 2 ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಡಿಸೈನ್ ಬಂದಿದೆ. ಇಲ್ಲಿ 3 ಸಿಂಗಲ್ ಕ್ರೋಶೆ ತೊಗೊಂಡಲ್ಲಿ ಕುಚ್ಚು ಕಟ್ಟಬೇಕು. ನೀವು ಬೇಕಾದರೆ ಹೀಗೆ ಕೂಡ ಬಿಡ್ಬೋದು ಕುಚ್ಚು ಕಟ್ಟಿ, ಇಲ್ಲಾಂದರೆ ನೀವು ಈ ಲೈನ್ಗೆ ನೀವು ಈ 2 ಕಂಬದ ಮಧ್ಯ ಇಲ್ಲಿ ಲೈನ್ ಬರುತ್ತಲ್ಲ, ಈ ಲೈನ್ಗೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಅಂಟಿಸ್ಬೋದು. ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಂಟಿಸ್ಬೋದು, ಇಲ್ಲಾಂದರೆ ಹೀಗೆ ಕೂಡ ಬಿಡ್ಬೋದು. ಈ ಡಿಸೈನ್ಗೆ ನೀವು 850 ಇಂದ 950ವರೆಗೂ ಚಾರ್ಜ್ ಮಾಡ್ಬೋದು. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ಕುಚ್ಚು ಕಟ್ಟಿದರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ನೀವು ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಫ್ಯಾಬ್ರಿಕ್ ಗ್ಲೂನಿಂದ ಸ್ಟಿಕ್ ಮಾಡ್ಬೋದು. ಈ ಡಿಸೈನ್ಗೆ ನೀವು 850 ಇಂದ 950ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇವಾಗಲೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು.